ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡಗೆ ಸ್ವಾಗತ. ನಿಮ್ಮ ಕೈಯಲ್ಲಿರುವ ಮೊಬೈಲ್ ಕೇವಲ ಕರೆ ಮಾಡುವ ಸಾಧನವಲ್ಲ. ನಮ್ಮ ಬ್ಯಾಂಕಿಂಗ್, ಫೋಟೋಗಳು, ವಾಟ್ಸ್ಆ್ಯಪ್, ಸಾಮಾಜಿಕ ಜಾಲತಾಣಗಳು, ವೈಯಕ್ತಿಕ ಮಾಹಿತಿ ಬಹುತೇಕ ಎಲ್ಲವೂ ಮೊಬೈಲ್ನಲ್ಲೇ ಇರುತ್ತವೆ. ಆದರೆ ಒಂದು ಸಣ್ಣ ತಪ್ಪು ಸೆಟ್ಟಿಂಗ್ನಿಂದ ನಮ್ಮ ಪ್ರೈವಸಿ, ಸೆಕ್ಯೂರಿಟಿ ಮತ್ತು ಡಾಟಾ ಯೂಸೇಜ್ಗೆ ಸಮಸ್ಯೆಯಾಗಬಹುದು. ಅದಕ್ಕಾಗಿ ಇಂದಿನ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಈಗಲೇ ಪರಿಶೀಲಿಸಬೇಕಾದ 7 ಪ್ರಮುಖ ಸೆಟ್ಟಿಂಗ್ಸ್ ಬಗ್ಗೆ ತಿಳಿಯೋಣ. ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಸೆಟ್ಟಿಂಗ್ಸ್ಗಳ ಹೆಸರು, ಬ್ರ್ಯಾಂಡ್ ಮತ್ತು ಸಾಫ್ಟ್ವೇರ್ ವರ್ಷನ್ಗೆ ಅನುಗುಣವಾಗಿ ಸ್ವಲ್ಪ ಬದಲಾಗಬಹುದು. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲನೆಯದು ಆ್ಯಪ್ ಪರ್ಮಿಷನ್ಸ್. ನಮ್ಮ ಮೊಬೈಲ್ನಲ್ಲಿ ಹಲವಾರು ಆ್ಯಪ್ಸ್ ಇರುತ್ತವೆ. ಕೆಲವು ಆ್ಯಪ್ಸ್ ಕ್ಯಾಮೆರಾ, ಮೈಕ್ರೋಫೋನ್, ಲೊಕೇಶನ್, ಕಾಂಟ್ಯಾಕ್ಟ್ಸ್ ಅಥವಾ ಫೋಟೋಸ್ಗೆ ಪರ್ಮಿಷನ್ ಕೇಳುತ್ತವೆ. ಇಲ್ಲಿ ಒಂದು ಮುಖ್ಯ ಪ್ರಶ್ನೆ: ಒಂದು ಆ್ಯಪ್ಗೆ ಆ ಪರ್ಮಿಷನ್ ನಿಜವಾಗಿಯೂ ಅಗತ್ಯವಿದೆಯೇ? ಅದನ್ನು ಪರಿಶೀಲಿಸಿ. ನಿಮ್ಮ ಆಂಡ್ರಾಯ್ಡ್ನಲ್ಲಿ ಸಾಮಾನ್ಯವಾಗಿ ಸೆಟ್ಟಿಂಗ್ಸ್ನಿಂದ ಪ್ರೈವಸಿ ಅಥವಾ ಸೆಕ್ಯೂರಿಟಿ ಅಥವಾ ಪರ್ಮಿಷನ್ ಮ್ಯಾನೇಜರ್ಗೆ ಅಥವಾ ಸೆಟ್ಟಿಂಗ್ಸ್ನಿಂದ ಆ್ಯಪ್ಸ್ ಅದರಿಂದ ಯಾವುದಾದರೂ ಆ್ಯಪ್ ಅದರಿಂದ ಪರ್ಮಿಷನ್ಸ್ ಎಂಬ ಮಾರ್ಗದಲ್ಲಿ ಪರಿಶೀಲಿಸಬಹುದು. ಉದಾಹರಣೆಗೆ, ನಿಮಗೆ ಪರಿಚಯವಿಲ್ಲದ ಆ್ಯಪ್ಗೆ ಮೈಕ್ರೋಫೋನ್ ಅಥವಾ ಲೊಕೇಶನ್ ಪರ್ಮಿಷನ್ ಅಗತ್ಯವಿಲ್ಲದಿದ್ದರೆ ಅದರ ಪರ್ಮಿಷನ್ನನ್ನು ರಿವೀವ್ ಮಾಡಿ. ಆದರೆ ಯಾವುದೇ ಪರ್ಮಿಷನನ್ನು ಅರ್ಥ ಮಾಡಿಕೊಳ್ಳದೆ ಎಲ್ಲವನ್ನೂ ಬ್ಲಾಕ್ ಮಾಡಬೇಡಿ. ಕೆಲವು ಆ್ಯಪ್ಸ್ ಸರಿಯಾಗಿ ಕೆಲಸ ಮಾಡಲು ಕೆಲವು ಪರ್ಮಿಷನ್ಸ್ ಅಗತ್ಯವಾಗಿರಬಹುದು. ಎರಡನೆಯದು ಲೊಕೇಶನ್ ಸೇವೆ ಅನೇಕ ಆ್ಯಪ್ಸ್ಗೆ ಉಪಯುಕ್ತ. ಮ್ಯಾಪ್ಸ್, ಫುಡ್ ಡೆಲಿವರಿ, ಕ್ಯಾಬ್ ಸರ್ವಿಸಸ್ ಮುಂತಾದವುಗಳಿಗೆ ಲೊಕೇಶನ್ ಬೇಕಾಗಬಹುದು. ಆದರೆ ಪ್ರತಿಯೊಂದು ಆ್ಯಪ್ಗೂ ಯಾವಾಗಲೂ ನಿಮ್ಮ ಲೊಕೇಶನ್ ಅಗತ್ಯವಿಲ್ಲ. ಹೀಗಾಗಿ ಸೆಟ್ಟಿಂಗ್ಸ್ನಿಂದ ಲೊಕೇಶನ್ಗೆ ಹೋಗಿ, ಲೊಕೇಶನ್ನಿಂದ ಆ್ಯಪ್ ಪರ್ಮಿಷನ್ಸ್ಗೆ ಹೋಗಿ, ಯಾವ ಆ್ಯಪ್ಸ್ಗೆ ಲೊಕೇಶನ್ ಅಸೆಸ್ ಇದೆ ಎಂದನ್ನು ಪರಿಶೀಲಿಸಿ. ಅಗತ್ಯವಿಲ್ಲದ ಆ್ಯಪ್ಸ್ಗೆ ಲೊಕೇಶನ್ ಅಸೆಸ್ ಅನ್ನು ತೆಗೆದುಹಾಕಬಹುದು ಅಥವಾ ಸಾಧ್ಯವಿದ್ದರೆ ವೈಲ್ ಯೂಸಿಂಗ್ ದ ಆ್ಯಪ್ ರೀತಿಯ ಆಯ್ಕೆಯನ್ನು ಬಳಸಬಹುದು. ಇದು ಪ್ರೈವಸಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮೂರನೆಯದು ಗೂಗಲ್ ಪ್ಲೇ ಪ್ರೊಟೆಕ್ಟ್. ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಆ್ಯಪ್ಸ್ ಇನ್ಸ್ಟಾಲ್ ಮಾಡುವಾಗ ಸೆಕ್ಯೂರಿಟಿ ಬಹಳ ಮುಖ್ಯ. ಗೂಗಲ್ ಪ್ಲೇ ಪ್ರೊಟೆಕ್ಟ್ ನಿಮ್ಮ ಆ್ಯಪ್ಸ್ ಮತ್ತು ಡಿವೈಸ್ನಲ್ಲಿ ಕೆಲವು ಸೆಕ್ಯೂರಿಟಿ ಥ್ರೆಟ್ಸ್ ಅನ್ನು ಪರಿಶೀಲಿಸಲು ಸಹಾಯ ಮಾಡುತ್ತವೆ. ಗೂಗಲ್ ಪ್ಲೇ ಸ್ಟೋರ್ ತೆಗೆಯಿರಿ, ನಿಮ್ಮ ಪ್ರೊಫೈಲ್ ಐಕಾನ್ ಮೇಲೆ ಟ್ಯಾಪ್ ಮಾಡಿ, ನಂತರ ಪ್ಲೇ ಪ್ರೊಟೆಕ್ಟ್ ಆಯ್ಕೆಯನ್ನು ಹುಡುಕಿ. ಅಲ್ಲಿ ಸೆಕ್ಯೂರಿಟಿ ಸ್ಕ್ಯಾನ್ ನಡೆಸಬಹುದು ಮತ್ತು ನಿಮ್ಮ ಡಿವೈಸ್ನಲ್ಲಿ ಪ್ಲೇ ಪ್ರೊಟೆಕ್ಟ್ ಸಕ್ರಿಯವಾಗಿದೆಯೇ ಎಂದನ್ನು ಪರಿಶೀಲಿಸಬಹುದು. ಇನ್ನೊಂದು ಮುಖ್ಯ ವಿಷಯ: ಅನ್ನೋನ್ ವೆಬ್ಸೈಟ್ಸ್ ಅಥವಾ ಅಪರಿಚಿತ ಲಿಂಕ್ಸ್ಗಳಿಂದ APK ಫೈಲ್ಸ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡುವ ಅಭ್ಯಾಸವನ್ನು ತಪ್ಪಿಸುವುದು ಸುರಕ್ಷಿತ. ನಾಲ್ಕನೆಯದು ಸ್ಕ್ರೀನ್ ಲಾಕ್. ಇದು ತುಂಬ ಸರಳವಾದ ಸೆಟ್ಟಿಂಗ್, ಆದರೆ ಅನೇಕರು ಇದನ್ನು ನಿರ್ಲಕ್ಷಿಸುತ್ತಾರೆ. ನಿಮ್ಮ ಮೊಬೈಲ್ ಕಳೆದು ಹೋದರೆ ಅಥವಾ ಬೇರೆ ಯಾರಾದರೂ ನಿಮ್ಮ ಫೋನ್ಗೆ ಅಕ್ಸೆಸ್ ಪಡೆದರೆ ಸ್ಕ್ರೀನ್ ಲಾಕ್ ನಿಮ್ಮ ವೈಯಕ್ತಿಕ ಮಾಹಿತಿಗೆ ಒಂದು ಹೆಚ್ಚುವರಿ ರಕ್ಷಣೆಯಾಗಿ ಕೆಲಸ ಮಾಡುತ್ತದೆ. ಆದ್ದರಿಂದ ಪಿನ್, ಪಾಸ್ವರ್ಡ್ ಅಥವಾ ಡಿವೈಸ್ನಲ್ಲಿ ಲಭ್ಯವಿರುವ ಸುರಕ್ಷಿತ ಬಯೋಮೆಟ್ರಿಕ್ ಆಪ್ಷನ್ ಅನ್ನು ಬಳಸಬಹುದು. ಆದರೆ ಪಿನ್ ಅಥವಾ ಪಾಸ್ವರ್ಡ್ ಅನ್ನು ಸುಲಭವಾಗಿ ಊಹಿಸಬಹುದಾದ ರೀತಿಯಲ್ಲಿ ಇಡಬೇಡಿ. ಉದಾಹರಣೆಗೆ 1, 2, 3, 4 ಅಥವಾ ನಿಮ್ಮ ಜನ್ಮ ದಿನಾಂಕದಂತಹ ಸುಲಭ ಮಾಹಿತಿಯನ್ನು ಬಳಸುವುದನ್ನು ತಪ್ಪಿಸಿ. ಐದನೆಯದು ಲಾಕ್ ಸ್ಕ್ರೀನ್ ನೋಟಿಫಿಕೇಷನ್ಸ್. ಇದು ಬಹಳ ಮುಖ್ಯ. ನಿಮ್ಮ ಫೋನ್ ಲಾಕ್ ಆಗಿದ್ದರೂ ವಾಟ್ಸ್ಆ್ಯಪ್ ಮೆಸೇಜ್, SMS ಅಥವಾ ಇಮೇಲ್ ನೋಟಿಫಿಕೇಷನ್ ಸ್ಕ್ರೀನ್ ಮೇಲೆ ಕಾಣಿಸಬಹುದು. ಅದರಲ್ಲಿರುವ ಮೆಸೇಜ್ ಪ್ರಿವ್ಯೂನಲ್ಲಿ ವೈಯಕ್ತಿಕ ಅಥವಾ ಸೆನ್ಸಿಟಿವ್ ಮಾಹಿತಿ ಕಾಣಿಸುವ ಸಾಧ್ಯತೆಯೂ ಇದೆ. ಆದ್ದರಿಂದ ಸೆಟ್ಟಿಂಗ್ಸ್ನಿಂದ ನೋಟಿಫಿಕೇಷನ್ನಿಂದ ಲಾಕ್ ಸ್ಕ್ರೀನ್ ಎಂಬ ವಿಭಾಗವನ್ನು ಪರಿಶೀಲಿಸಿ. ನಿಮ್ಮ ಫೋನ್ನಲ್ಲಿ ಲಭ್ಯವಿರುವ ಪ್ರೈವಸಿ ಆಪ್ಷನ್ ಅನುಸಾರವಾಗಿ ಲಾಕ್ ಸ್ಕ್ರೀನ್ನಲ್ಲಿ ನೋಟಿಫಿಕೇಷನ್ ಕಂಟೆಂಟ್ ಹೈಡ್ ಮಾಡುವ ಆಯ್ಕೆಯನ್ನು ಬಳಸಬಹುದು. ವಿಶೇಷವಾಗಿ ಬ್ಯಾಂಕಿಂಗ್ ಅಥವಾ OTP ಮೆಸೇಜ್ಗಳಂತಹ ಮಾಹಿತಿಯ ಪ್ರಿವ್ಯೂ ಇತರರಿಗೆ ಕಾಣದಂತೆ ಪ್ರೈವಸಿ ಸೆಟ್ಟಿಂಗ್ಸ್ ಪರಿಶೀಲಿಸುವುದು ಒಳ್ಳೆಯದು. ಆರನೆಯದು ಸಾಫ್ಟ್ವೇರ್ ಮತ್ತು ಆ್ಯಪ್ ಅಪ್ಡೇಟ್ಸ್. ಅಪ್ಡೇಟ್ ಬಂದರೆ ನಂತರ ಮಾಡುತ್ತೇನೆ ಎಂದು ನಾವು ಹಲವಾರು ಬಾರಿ ಮುಂದೂಡುತ್ತೇವೆ. ಆದರೆ ಸಾಫ್ಟ್ವೇರ್ ಅಪ್ಡೇಟ್ಸ್ನಲ್ಲಿ ಹೊಸ ಫೀಚರ್ ಮಾತ್ರವಲ್ಲ, ಸೆಕ್ಯೂರಿಟಿ ಇಂಪ್ರೂವ್ಮೆಂಟ್ಸ್ ಮತ್ತು ಬಗ್ ಫಿಕ್ಸಸ್ ಕೂಡ ಇರಬಹುದು. ಹೀಗಾಗಿ ಸೆಟ್ಟಿಂಗ್ಸ್ಗೆ ಹೋಗಿ, ಸಾಫ್ಟ್ವೇರ್ ಅಪ್ಡೇಟ್, ಸಿಸ್ಟಮ್ ಅಪ್ಡೇಟ್ಗೆ ಹೋಗಿ, ಅಪ್ಡೇಟ್ ಅವೈಲೇಬಲ್ ಇದೆಯೇ ಎಂದನ್ನು ಪರಿಶೀಲಿಸಿ.
ಅದೇ ರೀತಿ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಆ್ಯಪ್ಸ್ ಅಪ್ಡೇಟ್ ಆಗುತ್ತಿವೆಯೇ ಎಂದನ್ನು ಪರಿಶೀಲಿಸಿ. ಸಾಧ್ಯವಾದಲ್ಲಿ ಟ್ರಸ್ಟೆಡ್ ಸೋರ್ಸಸ್ ಮತ್ತು ಅಫಿಷಿಯಲ್ ಆ್ಯಪ್ ಸ್ಟೋರ್ಸ್ ಮೂಲಕವೇ ಆ್ಯಪ್ಸ್ ಇನ್ಸ್ಟಾಲ್ ಮಾಡುವುದು ಉತ್ತಮ. 7ನೇದಾಗಿ ಬ್ಯಾಟರಿ ಮತ್ತು ಮೊಬೈಲ್ ಡಾಟಾ ಯೂಸೇಜ್. ನಿಮ್ಮ ಫೋನ್ನ ಬ್ಯಾಟರಿ ಬೇಗ ಖಾಲಿಯಾಗುತ್ತಿದೆಯೇ ಅಥವಾ ಮೊಬೈಲ್ ಡಾಟಾ ಬೇಗ ಮುಗಿಯುತ್ತಿದೆಯೇ? ಹಾಗಾದರೆ ಯಾವ ಆ್ಯಪ್ ಹೆಚ್ಚು ಬ್ಯಾಟರಿ ಅಥವಾ ಡಾಟಾ ಬಳಸುತ್ತಿದೆ ಎಂದು ಮೊದಲು ಪರಿಶೀಲಿಸಿ. ಸಾಮಾನ್ಯವಾಗಿ ಸೆಟ್ಟಿಂಗ್ಸ್ಗೆ ಹೋಗಿ ಬ್ಯಾಟರಿ ಯೂಸೇಜ್ ಮತ್ತು ಸೆಟ್ಟಿಂಗ್ಸ್ಗೆ ಹೋಗಿ ನೆಟ್ವರ್ಕ್ ಅಥವಾ ಇಂಟರ್ನೆಟ್ ಅಥವಾ ಡಾಟಾ ಯೂಸೇಜನ್ನು ವಿಭಾಗಗಳಲ್ಲಿ ಈ ಮಾಹಿತಿಯನ್ನು ನೋಡಬಹುದು. ಹೆಚ್ಚುವರಿ ಬ್ಯಾಟರಿ ಅಥವಾ ಡಾಟಾ ಬಳಸುತ್ತಿರುವ ಆ್ಯಪ್ ನಿಜವಾಗಿಯೂ ನಿಮ್ಮ ಅಗತ್ಯವಿದೆಯೇ ಎಂದು ಪರಿಶೀಲಿಸಿ. ಅಗತ್ಯವಿಲ್ಲದ ಬ್ಯಾಕ್ಗ್ರೌಂಡ್ ಆಕ್ಟಿವಿಟಿಯನ್ನು ಡಿವೈಸ್ನಲ್ಲಿ ಲಭ್ಯವಿರುವ ಸೆಟ್ಟಿಂಗ್ಸ್ ಮೂಲಕ ನಿಯಂತ್ರಿಸಬಹುದು. ಆದರೆ ಸಿಸ್ಟಮ್ ಆ್ಯಪ್ಸ್ ಅಥವಾ ಅಗತ್ಯವಿರುವ ಸರ್ವಿಸಸ್ಸನ್ನು ತಿಳಿಯದೆ ಡಿಸೇಬಲ್ ಮಾಡಬೇಡಿ. ಇನ್ನೊಂದು ವಿಷಯ ಮರೆಯಬೇಡಿ, ಮೊಬೈಲ್ನಲ್ಲಿ OTP, UPI ಪಿನ್, ATM ಪಿನ್, ಪಾಸ್ವರ್ಡ್ ಮುಂತಾದ ಸೆನ್ಸಿಟಿವ್ ಮಾಹಿತಿಯನ್ನು ಯಾರೊಂದಿಗೂ ಶೇರ್ ಮಾಡಬೇಡಿ. ಬ್ಯಾಂಕ್ ಅಥವಾ ಯಾವುದೇ ಅಧಿಕೃತ ಸಂಸ್ಥೆಯ ಹೆಸರಿನಲ್ಲಿ ಯಾರಾದರೂ ಕರೆ ಮಾಡಿ OTP ಅಥವಾ ಪಿನ್ ಕೇಳಿದರೆ ಕೊಡಬೇಡಿ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು 2 ಬಾರಿ ಯೋಚಿಸಿ. ಹಾಗಾದರೆ ಸ್ನೇಹಿತರೆ, ಇಂದು ನಾವು ಮೊಬೈಲ್ನ 7 ಪ್ರಮುಖ ಸೆಟ್ಟಿಂಗ್ಸ್ ಬಗ್ಗೆ ನೋಡಿದ್ದೇವೆ. 1 ಆ್ಯಪ್ ಪರ್ಮಿಷನ್ಸ್, 2 ಲೊಕೇಶನ್, 3 ಗೂಗಲ್ ಪ್ಲೇ ಪ್ರೊಟೆಕ್ಟ್, 4 ಲಾಕ್ ಸ್ಕ್ರೀನ್, 5 ಲಾಕ್ ಸ್ಕ್ರೀನ್ ನೋಟಿಫಿಕೇಷನ್ಸ್, 6 ಸಾಫ್ಟ್ವೇರ್ ಮತ್ತು ಆ್ಯಪ್ ಅಪ್ಡೇಟ್ಸ್, 7 ಬ್ಯಾಟರಿ ಮತ್ತು ಡಾಟಾ ಯೂಸೇಜ್. ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಗಳನ್ನು ಪರಿಶೀಲಿಸುವುದರಿಂದ ಪ್ರೈವಸಿ ಮತ್ತು ಸೆಕ್ಯುರಿಟಿ ಬಗ್ಗೆ ಹೆಚ್ಚು ಜಾಗರೂಕರಾಗಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಸರಳವಾದ ಆದರೆ ಮುಖ್ಯವಾದ ಮಾಹಿತಿಗಾಗಿ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.